ಮುಂದಿನ ಸುದ್ದಿಗೆ ಹೋಗೋಣ. ನೋಡಿ, ಪಾಕಿಸ್ತಾನದಲ್ಲಿ ಇವತ್ತು ಸಾರ್ವತ್ರಿಕ ಚುನಾವಣೆ ನಡೀತಾ ಇದೆ. ಇದರ ಮಧ್ಯೆ ಉಗ್ರರ ದಾಳಿಯ ಆತಂಕ ಕೂಡ ಮನೆ ಮಾಡಿದೆ ಅಂತ. ಎಕ್ಸಾಕ್ಟ್ಲಿ ಏನು ಬೆಳವಣಿಗೆ ಆಗ್ತಾ ಇದೆ ಅಲ್ಲಿ, ಈ ಕುರಿತ ಒಂದು ವರದಿ ಇದೆ, ಕ್ವಿಕ್ ಆಗಿ ನೋಡ್ಕೊಂಡು ಬನ್ನಿ. ಭಾರತದ ಪರಮ ಶತ್ರು ಪಾಪಿ ಪಾಕಿಸ್ತಾನದಲ್ಲಿ ಇಂದು ಚುನಾವಣೆ ನಡೆಯುತ್ತಿದೆ. ರಾಷ್ಟ್ರೀಯ ಅಸೆಂಬ್ಲಿಯ 4 ಪ್ರಾಂತೀಯಕ್ಕೆ ಮತದಾನ ನಡೆಯುತ್ತಿದ್ದು ಉಗ್ರರ ದಾಳಿ ಆತಂಕ ಮನೆ ಮಾಡಿದೆ. ರಾಷ್ಟ್ರೀಯ ಅಸೆಂಬ್ಲಿಯು 336 ಸ್ಥಾನಗಳನ್ನು ಒಳಗೊಂಡಿದ್ದು 266 ಸ್ಥಾನವನ್ನು ನೇರವಾಗಿ ಮತದಾನದಿಂದ ಆಯ್ಕೆ ಮಾಡಲಾಗುತ್ತಿದೆ. ಇದರಲ್ಲಿ 70 ಮೀಸಲು ಸ್ಥಾನಗಳಿದ್ದು 60 ಮಹಿಳೆಯರಿಗೆ ಮತ್ತು 10 ಮುಸ್ಲಿಮೇತರರಿಗೆ ಮೀಸಲು ಇಡಲಾಗಿದೆ. 336 ಕ್ಷೇತ್ರದ ಪೈಕಿ 169 ಕ್ಷೇತ್ರ ಗೆದ್ದವರು ಪಾಕ್ ಚುಕ್ಕಾಣಿ ಹಿಡಿಯಲಿದ್ದಾರೆ. ಮಾಜಿ ಪ್ರಧಾನಿ ನವಾಜ್ ಶರೀಫ್ ನೇತೃತ್ವದ ಪಾಕಿಸ್ತಾನ ಮುಸ್ಲಿಂ ಲೀಗ್, ಬಿಲಾವಲ್ ಭುಟ್ಟೋ ನೇತೃತ್ವದ ಪಾಕಿಸ್ತಾನ್ ಪೀಪಲ್ಸ್ ಪಾರ್ಟಿ ಮತ್ತು ಇಮ್ರಾನ್ ಖಾನ್ ನೇತೃತ್ವದ ಪಾಕಿಸ್ತಾನ್ ತೆಹರಿಕ್ ಇ ಇನ್ಸಾಫಾ ಪಕ್ಷಗಳ ನಡುವೆ ಪೈಪೋಟಿ ಇದೆ. ಇಮ್ರಾನ್ ಖಾನ್ ಪಕ್ಷ ಅಧಿಕಾರಕ್ಕೇರುವ ಸಾಧ್ಯತೆ ಇದೆ. ಇನ್ನು ಎಲೆಕ್ಷನ್ ಮೂಡ್ನಲ್ಲಿರುವ ಪಾಕಿಸ್ತಾನದಲ್ಲಿ ಉಗ್ರರು ಆರ್ಭಟಿಸಿದ್ದಾರೆ. ಬಲೂಚಿಸ್ತಾನ ಪ್ರಾಂತ್ಯದ ವಿವಿಧ ಭಾಗದಲ್ಲಿ ಅವಳಿ ಬಾಂಬ್ ಸ್ಫೋಟದಿಂದಾಗಿ 25ಕ್ಕೂ ಅಧಿಕ ಮಂದಿ ಸಾವಿಗೀಡಾಗಿದ್ದಾರೆ. ಬಲೂಚಿಸ್ತಾನ ಪ್ರಾಂತ್ಯದ ಚುನಾವಣಾ ಕಚೇರಿಯನ್ನೇ ಗುರಿಯಾಗಿಸಿ ಉಗ್ರರು ದಾಳಿ ನಡೆಸಿದ್ದಾರೆ. ಮತ್ತೊಂದು ಕಡೆ ಮಾತುಗಳು ಕೂಡ ಕೇಳಿ ಬಂದಿತ್ತು. ಏನಪ್ಪಾ ಅಂತಂದ್ರೆ, ನವಾಜ್ ಶರೀಫ್ ಒಂದು ಮಾತನ್ನು ಹೇಳ್ತಾ ಇದ್ರು, ನಾವು ನರೇಂದ್ರ ಮೋದಿ ಥರದ ಆಡಳಿತ ಕೊಡ್ತೀವಿ ಅಂತ ಕೂಡ ಹೇಳ್ತಾ ಇದ್ರು. ಇವತ್ತು ಸಾರ್ವತ್ರಿಕ ಚುನಾವಣೆ ನಡೀತಾ ಇದೆ, ಆದಷ್ಟು ಬೇಗ ಅಲ್ಲಿ ಚುನಾವಣೆ ಆಗಲಿ, ಅಲ್ಲಿ ಹಿಂಸಾಚಾರಗಳಾಗ್ತಾ ಇದೆ ಬಲೂಚಿಸ್ತಾನ ಒಂದು ಮಾತುಗಳು ಕೇಳಿ ಬರುತ್ತೆ, ಬಲೂಚಿಸ್ತಾನ ಇಂಡಿಯಾ ಜೊತೆ ಸೇರುತ್ತೆ ಅಂತ ಹೇಳಿ, ಅಲ್ಲಿವರ ಭಾರತ ಜೊತೆ ಸೇರೋದಕ್ಕೆ ಇಷ್ಟಪಡ್ತಾರೆ. ಏನಿವೆ, ಇದು ಇವತ್ತಿನ ಬೆಳಗ್ಗಿನ ಗುಡ್ ಮಾರ್ನಿಂಗ್ ಬಿಗ್ ಮಾರ್ನಿಂಗ್ ಸುದ್ದಿಗಳು. ನಾಳೆ ಮತ್ತೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ಜೈ ಹಿಂದ್, ಜೈ ಕರ್ನಾಟಕ, ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ. ವೆಲ್ಕಮ್ ಬ್ಯಾಕ್. ಇದು ಬಿಗ್ ಮಾರ್ನಿಂಗ್. ಇವತ್ತಿನ ಬಿಗ್ ಇಂಪ್ಯಾಕ್ಟ್ ಯಾವುದು? ಜನಸಾಮಾನ್ಯರ ಸ್ಟೋರಿ ನೋಡಿ ಸರ್, ಜನಪ್ರತಿನಿಧಿಗಳು ಎಲೆಕ್ಷನ್ ಬಂದಾಗ ಎಲ್ಲ ಸಮಸ್ಯೆ ಬಗೆಹರಿಸ್ತೀವಿ ಅಂತಾರೆ, ಬಟ್ ಇಲ್ಲಿ ಸಮಸ್ಯೆ ಬಗೆಹರಿದಿಲ್ಲ. ಸರಿಸುಮಾರು 13 ವರ್ಷದಿಂದ ಜನ ಪರದಾಡ್ತಿದ್ದಾರಂತ. ಒಂದು ಒಳ್ಳೆ ರಸ್ತೆ ಮಾಡಿಕೊಡಿ ಸ್ವಾಮಿ ಅಂತ ಹಲವು ಬಾರಿ ಜನಪ್ರತಿನಿಧಿಗಳಿಗೆ ಮನವಿ ಮಾಡಿಕೊಂಡ್ರೂ ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ. ಹಾಗಾಗಿ ಒಂದು ಗಟ್ಟಿ ನಿರ್ಧಾರಕ್ಕೆ ಆ ಭಾಗದ ಜನ ಬಂದಿದ್ದಾರೆ. ಸಮಸ್ಯೆ ಇಲ್ಲಿ ಎಲ್ಲಿದೆ, ಜೊತೆಗೆ ಜನ ಮಾಡಿರುವಂತಹ ನಿರ್ಧಾರ ಏನು, ಈ ಕುರಿತ ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಮಡಿಕೇರಿ ಸಮೀಪ ಪಾಲೂರು ಗ್ರಾಮದಲ್ಲಿ ಕಳೆದ ದಶಕಗಳಿಂದ ರಸ್ತೆ ಅಭಿವೃದ್ಧಿ ಆಗಿಲ್ಲ. ಸ್ವಲ್ಪ ಅಗಲನೂ ಮಾಡಬೇಕು, ಸ್ವಲ್ಪ ಕರೆಕ್ಟಾಗಿ ತಾರು ಹಾಕಿ, ಇಲ್ಲಾಂದರೆ ಸಿಮೆಂಟ್ ರೋಡ್ ಹಾಕ್ಬಿಟ್ಟು ಪರ್ಮನೆಂಟ್ ಆಗಿ ಏನಾದರೂ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಕೇಳ್ತೀನಿ. ಬರೋ ಎಲೆಕ್ಷನ್ಗೆ ಯಾವುದೇ ಥರ ಸಪೋರ್ಟ್ ಕೊಡೋಲ್ಲ ಅಂತ ನಾವು ಡಿಸೈಡ್ ಮಾಡಿದ್ದೀವಿ. ನಮ್ಮ ಕಂಪ್ಲೀಟ್ ವಿಲೇಜ್ ಅವರದಲ್ಲ, ಎಲ್ಲರೂ ಉಗ್ರ ರೀತಿಯ ಹೋರಾಟ ಮಾಡಿ ಈ ಸಲ ಚುನಾವಣೆಯನ್ನು ಬಹಿಷ್ಕಾರ ಮಾಡ್ತೇವೆ. ಅಷ್ಟಕ್ಕೂ ಈ ದೃಶ್ಯ ಕಂಡು ಬಂದಿದ್ದು ಮಡಿಕೇರಿ ತಾಲೂಕಿನ ಪಾಲೂರು ಗ್ರಾಮದಲ್ಲಿ. ಇಲ್ಲಿ ರಸ್ತೆಯ ಮಧ್ಯೆ ಗುಂಡಿಗಳಿಲ್ಲ, ಬದಲಾಗಿ ಗುಂಡಿಗಳ ಮಧ್ಯೆ ರಸ್ತೆ ಇದೆ. ಪರಿಣಾಮ ಗ್ರಾಮಸ್ಥರು ಕಳೆದ 13 ವರ್ಷಗಳಿಂದ ತೀವ್ರ ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ. ದಶಕ ಕಳೆದರೂ ರಸ್ತೆ ಅಭಿವೃದ್ಧಿಯೇ ಆಗಿಲ್ಲ. ಇದು ನಾಪೋಕ್ಲು ರಸ್ತೆಯಿಂದ ಭಾಗಮಂಡಲ ಮುಖ್ಯ ರಸ್ತೆಗೆ ಸಂಪರ್ಕ ಕಲ್ಪಿಸುವ 4 ಕಿಲೋಮೀಟರ್ ದೂರದ ಪಾಲೂರು ಗ್ರಾಮದ ರಸ್ತೆ. ದಿನನಿತ್ಯ 100 ವಾಹನಗಳು ಇಲ್ಲಿ ಸಂಚಾರ ಮಾಡುತ್ತವೆ. ಈ ರಸ್ತೆ ತಲಕಾವೇರಿಗೆ ಹತ್ತಿರವಾದ್ದರಿಂದ ಸಾಕಷ್ಟು ಭಕ್ತಾದಿಗಳು ಈ ಮಾರ್ಗವಾಗಿ ತೆರಳುತ್ತಾರೆ. ಈ ಹಿಂದಿನ ಬಿಜೆಪಿ ಶಾಸಕರಿಗೆ ಹಾಗೂ ಅಧಿಕಾರಿಗಳಿಗೆ ರಸ್ತೆ ಅಭಿವೃದ್ಧಿ ಮಾಡಿ ಅಂತ ಸಾಕಷ್ಟು ಬಾರಿ ಮನವಿ ಮಾಡಿದರೂ ಸ್ಪಂದಿಸಿಲ್ಲ. ಹೀಗಾಗಿ ಜನಪ್ರತಿನಿಧಿಗಳಿಗೆ ಬಿಸಿ ಮುಡಿಸೋದಕ್ಕೆ ಲೋಕಸಭೆ ಚುನಾವಣೆ ಬಹಿಷ್ಕಾರಕ್ಕೆ ಮುಂದಾಗಿದ್ದಾರೆ. ಈ ಕನೆಕ್ಟಿಂಗ್ ರೋಡು ತಲಕಾವೇರಿವರೆಗೆ ಕನೆಕ್ಟ್ ಆಗ್ತದೆ. ಪೊನ್ನಂಪೇಟೆ ಆ ಕಡೆಯಿಂದ
ವೀರೇಶ್ಪೇಟೆ ಕಡೆಯಿಂದ ಬರೋರು ಒಂದು 10 ಕಿಲೋಮೀಟ್ರು ಶಾರ್ಟ್ಕಟ್ಟಾಗಿ ಹೋಗಿ ತಲುಪುವಂಥ ರೋಡು. ಒಂದು ಕಳೆದ 10 ವರ್ಷದಿಂದ ಯಾವುದೇ ಒಂದು ಡೆವಲಪ್ಮೆಂಟ್ ಆಗಿಲ್ಲ ಈ ರೋಡು. ಲಾಸ್ಟ್ ಟೈಮು ನಮ್ಮದು ವಿಧಾನಸಭಾ ಎಲೆಕ್ಷನ್ ಆಗುವಾಗ ಆಲ್ಮೋಸ್ಟ್ ಹೇಳಿದ್ರು ಎಲೆಕ್ಷನ್ ಆದಮೇಲೆ ರೋಡ್ ರೆಡಿ ಮಾಡಿ ಕೊಡ್ತೀವಿ ಅಂತೇಳಿ. ಹಾಗಾಗಿ ಯಾರೂ ಅದ್ರ ಬಗ್ಗೆ ಎಲೆಕ್ಷನ್ ಆದಮೇಲೆ ಯಾರೂ ಬರಲಿಲ್ಲ. ಏನು 12 ವರ್ಷದಿಂದ 15 ವರ್ಷ ಆಯ್ತು ಇದುವರೆಗೂ ಈ ರೋಡ್ಗೆ ತಾರ ಹಾಕಿ ಇದುವರೆಗೆ ಯಾವುದೇ ಥರನೂ ಹಾಕಿ 12 ವರ್ಷದಿಂದ ಯಾವುದೇ ಥರ ಪ್ರಯೋಜನ ಆಗಿಲ್ಲ. ಇವಾಗ ಏನಾಗಿದೆ, ಹೋಗೋ ಬರೋ ಮಕ್ಳಿಗಾಗಲಿ ಇಲ್ಲ ಹೋಗೋ ಬರೋ ವಾಹನ ಆಗಲಿ ಎಲ್ಲರಿಗೂ ಒಂದು ಅಡೆತಡೆ ಆಗ್ತಾಯಿದೆ. ಮಕ್ಕಳಿಗೆ ಏನಾದರೂ ಹೋಗಬೇಕು ಮಳೆಗಾಲದಲ್ಲಿ ಅಂದರೆ ನೀರು ತುಂಬ್ಕೊಂಡಿರುತ್ತೆ, ನಡಲಿಕ್ಕೆ ತುಂಬ ಕಷ್ಟ. ಹಾಗೆ ವಾಹನ ಬರಬೇಕು ಅಂದರೆ ಗಾಡಿ ಬಂದು ಇನ್ನೊಂದು ಆಪೋಸಿಟ್ ಬರೋ ವೆಹಿಕಲ್ಗೆ ದಾರಿ ಕೊಡಲಿಕ್ಕೂ ಜಾಗ ಇಲ್ಲ. ಇನ್ನು ಪಾಲೂರು ಗ್ರಾಮದಲ್ಲಿ ಸುಮಾರು 650ಕ್ಕೂ ಹೆಚ್ಚು ಮತದಾರರು ಇದ್ದಾರೆ. ಆದರೆ ಈ ಬಾರಿ ಯಾರೂ ಕೂಡ ಮತದಾನ ಮಾಡುವುದಿಲ್ಲ. ಜೊತೆಗೆ ಮತಗಟ್ಟೆ ಮಾಡೋದಕ್ಕೆ ಅನುವು ಮಾಡಿಕೊಡದೆ ಪ್ರತಿಭಟನೆ ನಡೆಸೋದಕ್ಕೆ ಸಿದ್ಧತೆ ಮಾಡಿಕೊಳ್ತಾ ಇದ್ದಾರೆ. ಆದರೆ ಈ ಹಿಂದಿನ ಬಿಜೆಪಿ ಶಾಸಕರು ಗ್ರಾಮವನ್ನು ಕಡೆಗಣನೆ ಮಾಡಿದ್ದಾರೆ. ಈಗಿನ ಕಾಂಗ್ರೆಸ್ ಶಾಸಕರು ಈ ಬಗ್ಗೆ ಗಮನ ಹರಿಸಬೇಕು ಅಂತ ಗ್ರಾಮಸ್ಥರು ಮನವಿಯನ್ನ ಮಾಡಿದ್ದಾರೆ. ವಾಹನ ಬರೋದು ಉಂಟು, ಆದರೆ ಅದಕ್ಕೆ ಸೈಡ್ ಕೊಡಲಿಕ್ಕಾಗಲಿ, ಶಾಲಾ ಮಕ್ಕಳು ನಡ್ಕೊಂಡು ಹೋಗ್ಬೇಕಾದ್ರೆ ಅವರು ವಾಹನ ಬರ್ಬೇಕಾದ್ರೆ ಸೈಡ್ ನಿಲ್ಲಲಿಕ್ಕಾಗಲಿ ಜಾಗ ಇಲ್ಲ. ತುಂಬ ಕಿರಿದಾದ ರಸ್ತೆ. ಆದ್ದರಿಂದ ಇದನ್ನ ಅಭಿವೃದ್ಧಿ ಮಾಡಿ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಮಾಡಿ ಕೊಡಬೇಕು. ಆದರೂ ಯಾವುದೇ ರಾಜಕಾರಣಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಇಲ್ಲಿ ಅಭಿವೃದ್ಧಿಯನ್ನು ಮಾಡ್ತಾ ಇಲ್ಲ. ಆದ್ದರಿಂದ ನಾವು ಈ ಸಲ ನಮ್ಮ ಮುಂಬರುವ ಲೋಕಸಭಾ ಚುನಾವಣೆಯನ್ನು ಬಹಿಷ್ಕರಿಸಬೇಕೆಂದು ಊರವರೆಲ್ಲ ತೀರ್ಮಾನಿಸಿದ್ದೇವೆ. ಅದೇ ಪ್ರಕಾರ ನಾವು ಯಾವುದೇ ಬೂತನ್ನು ಇಲ್ಲಿ ಮಾಡಲಿಕ್ಕಾಗಲಿ ಚುನಾವಣೆಗೆ ಅವಕಾಶ ಮಾಡಿಕೊಡುವುದಿಲ್ಲ. ಇನ್ನು ಚುನಾವಣೆ ಹತ್ತಿರವಾಗ್ತಾ ಇದ್ದಂತೆ ಮತದಾನ ಬಹಿಷ್ಕಾರದ ಎಚ್ಚರಿಕೆ ನೀಡುವುದು ಸಾಮಾನ್ಯ. ಆದರೆ ಈ ಗ್ರಾಮಸ್ಥರು ರಸ್ತೆ ಅಭಿವೃದ್ಧಿ ಮಾಡದಿದ್ದರೆ ಯಾವುದೇ ಕಾರಣಕ್ಕೂ ಮತದಾನ ಮಾಡೋದಿಲ್ಲ ಅಂತ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಒತ್ತಡ ಕಳೆದ 15 ವರ್ಷಗಳಿಂದ ಅಭಿವೃದ್ಧಿ ಕಾಣದಿರುವಂಥ ಪಾಲೂರು ಗ್ರಾಮದ ರಸ್ತೆಗೆ ಮುಕ್ತಿ ದೊರಕಿಸಿಕೊಡಬೇಕಾಗಿದೆ. ಈ ಬಗ್ಗೆ ಅಧಿಕಾರಿಗಳು ಜನಪ್ರತಿನಿಧಿಗಳು ಗಂಭೀರವಾಗಿ ಪರಿಗಣನೆ ಮಾಡಬೇಕು. ತಪ್ಪಿದಲ್ಲಿ ಮುಂಬರುವ ಲೋಕಸಭಾ ಚುನಾವಣೆಯನ್ನು ಬಹಿಷ್ಕಾರ ಮಾಡುವುದಾಗಿ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ಕ್ಯಾಮರಾ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಸತತವಾಗಿ ಅಲ್ಲಿ ಒಂದು ಕಡೆ ಬೋಪಯ್ಯ, ಇನ್ನೊಂದು ಕಡೆ ಅಪ್ಪಚ್ಚು ರಂಜನ್, ಬೋಪಯ್ಯ ಅಪ್ಪಚ್ಚು ರಂಜನ್ ಬಿಜೆಪಿಯನ್ನು ಗೆಲ್ಲಿಸ್ತಾನೆ ಬರ್ತಾ ಇದ್ದಾರೆ. ಆದರೆ ನೀವು ಕೆಲಸ ಮಾಡಲಿಲ್ಲ. ಈ ಬಾರಿ ಸೋಲಿಸಿದ್ದಾರೆ. ಒಂದು ಕಡೆ ಮಂತ್ರಗೌಡರು, ಇನ್ನೊಂದು ಕಡೆ ಪೊನ್ನಣ್ಣ. ಒಬ್ಬರು AK ಸುಬ್ಬಯ್ಯ ಅವರ ಮಗ, ಮತ್ತೊಬ್ಬರು ಅರ್ಕಲ್ಗೂಡು ಮಂಜು ಅವ್ರ ಮಗ, ವಾಲೆ ಮಂಜು ಅಂತ ಕರೀತಾರೆ ಅವ್ರನ್ನ. ಬೇರೆ ಬೇರೆ ಪಾರ್ಟಿಗಳಲ್ಲಿದ್ದಾರೆ. ಅವರು JDS ಅಲ್ಲಿದ್ದಾರೆ, ಅವರು ಕಾಂಗ್ರೆಸ್ಸಲ್ಲಿದ್ದಾರೆ. ಇರಲಿ, ತೊಂದರೆ ಇಲ್ಲ. ಆದರೆ ಇವರಿಬ್ಬರು ಕೂಡ, ಒಬ್ಬರು ಪೊನ್ನಣ್ಣ ಅವರು ಏನು ಮುಖ್ಯಮಂತ್ರಿಗಳಿಗೆ ಕಾರ್ಯದರ್ಶಿಯಾಗಿದ್ದಾರೆ, ಸಲಹೆಗಾರರಾಗಿದ್ದಾರೆ ನ್ಯಾಯಕ್ಕೆ ಸಂಬಂಧಪಟ್ಟ ಹಾಗೆ. ಇಬ್ಬರು ಕೂಡ ಒಳ್ಳೆ ಕೆಲಸ ಮಾಡ್ತಾರೆ. ನಾನೇ ನೋಡಿದ್ದೀನಿ, ನಮ್ಮ ಬಿಗ್ ಇಂಪ್ಯಾಕ್ಟ್ನಲ್ಲಿ ಅನೇಕ ಕೆಲಸಗಳನ್ನು ಇಬ್ಬರು ಮಾಡಿದರೆ. ದಯವಿಟ್ಟು 4 ಕಿಲೋಮೀಟರ್ ರಸ್ತೆಯನ್ನು ಮಾಡಿಕೊಡಿ. ಆಮೇಲೆ ನಿಮ್ಮ ಬಂದಿರುವಂಥ ಫಂಡ್ಗಳಿಂದ ಸಾಕು. ಪೊನ್ನಣ್ಣ ಅವರಿರ್ಬೋದು ಅಥವಾ ಮಂತ್ರಗೌಡರು ಇರ್ಬೋದು, ಇಬ್ಬರು ಒಳ್ಳೆ ಕೆಲಸ ಮಾಡಿದ್ರೆ ನೀವು ಯಾವುದೇ ಪಕ್ಷ ಆಗಿರೋ ನಮಗೆ ವಿಚಾರ ಅಲ್ಲ. ಅಲ್ಲಿಯ ಸಮಸ್ಯೆಗಳು ಪರಿಹಾರ ಆಗಬೇಕು ಅನ್ನೋದು ನಮ್ಮ ವಿನಂತಿ ನಿಮ್ಮ ಮೇಲೆ. ಓಕೆ.